ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ಮೊದಲ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವತ್ತು ನಾನು 2 ಥರದ ಓವರ್ನೈಟ್ ರೋಲ್ಡ್ ಓಟ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 2 ಫ್ಲೇವರ್ ಇದೆ ಇಲ್ಲಿ. ತುಂಬ ಕ್ವಿಕ್ಕಾಗುತ್ತೆ, ಈಸಿಯಾಗುತ್ತೆ. ಅದಕ್ಕೆ ನಮಗೆ ಬೇಕಾಗಿರೋದು ಒಂದು ಗಾಜಿನ ಜಾರು. ಇದನ್ನು ನೈಟ್ ನೀವು ಮಲಗೋಕ್ಕಿಂತ ಮುಂಚೆ ಪ್ರಿಪೇರ್ ಮಾಡಿ ಇಡ್ಬೋದು. ಈ ಒಂದು ಜಾರಿಗೆ ನಾವು 1 ಕಪ್ಪಷ್ಟು ರೋಲ್ಡ್ ಓಟ್ಸ್ನ ಹಾಕ್ತಾಯಿದ್ದೀವಿ. ಇದನ್ನು ನಾನು ಫ್ರೈ ಮಾಡಿಲ್ಲ, ಏನೂ ಮಾಡಿಲ್ಲ, ಡೈರೆಕ್ಟ್ ರೋಲ್ಡ್ ಓಟ್ಸ್ ಏನಿದೆಯಲ್ಲ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ಸೇಮ್ ಪೋರ್ಷನ್ ಅಥವಾ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ 1 ಕಪ್ಪಷ್ಟು ತೆಂಗಿನಕಾಯಿ ಹಾಲು ಹಾಕ್ಬೋದು, ಅಥವಾ ನೀವು ಒಂದು 4-5 ಬಾದಾಮನ್ನ ಸೋಕ್ ಮಾಡಿಟ್ಟು ಅದನ್ನು ಗ್ರೈಂಡ್ ಮಾಡಿ ಬಾದಾಮ್ ಹಾಲನ್ನ ಹಾಕ್ಬೋದು, ಅಥವಾ ಸ್ಟೀಮ್ಡ್ ಮಿಲ್ಕ್ ಅಥವಾ ಲೋ ಕ್ಯಾಲರೀಸ್ ಲೋ ಫ್ಯಾಟ್ ಮಿಲ್ಕ್ ಅಂತ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು. PCOS ಪ್ರಾಬ್ಲಮ್ ಇರೋರು ಬೆಟರು ತೆಂಗಿನಕಾಯಿ ಹಾಲು ಅಥವಾ ಬಾದಾಮ್ ಸೀಡ್ಸಿಂದ ಮಾಡ್ಕೊಂಡಿರೋ ಅಂಥ ಹಾಲನ್ನ ಯೂಸ್ ಮಾಡಿ, ಅದರ್ವೈಸ್ ಮಾಮೂಲಿ ಹಾಲು ನಡೆಯುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹೋಗುತ್ತೆ ಚಿಯಾ ಸೀಡಲ್ಲಿ ನಿಮಗೆ ಗೊತ್ತಾದ ಫ್ಯಾಟಿ ಆ್ಯಸಿಡ್ ಇರುತ್ತೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಇದು ಸ್ಕಿನ್ಗೆ, ಹೇರ್ಗೆ ಎಲ್ಲ ತುಂಬ ಒಳ್ಳೆಯದು. ಆ್ಯಂಡ್ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಬೇರೆ ಇದರಲ್ಲೆಲ್ಲ ಇರೋದಕ್ಕಿಂತ ಚಿಯಾ ಸೀಡಲ್ಲಿ ಜಾಸ್ತಿ ಈ ಒಂದು ಫ್ಯಾಟಿ ಆ್ಯಸಿಡ್ ಇರುತ್ತೆ. ಸೊ ರೆಗ್ಯುಲರಾಗಿ ನಾವು ಅದನ್ನೇ ಯೂಸ್ ಮಾಡಿದರೆ ಒಳ್ಳೆಯದು. ಆ್ಯಂಡ್ ಥರ್ಡ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಹನಿ. ಇದನ್ನು ನಾನು 1 ಸ್ಪೂನ್ ತಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅನ್ನೋಂಗಿದ್ರೆ ನೀವು 2 ಸ್ಪೂನ್ ಕೂಡ ಹಾಕೋಬೋದು. ಫೈನಲ್ ಇಂಗ್ರೀಡಿಯೆಂಟ್ ಬಂದು ಕರ್ಡಲ್ಲ, ಇದು ಆ್ಯಕ್ಚುಲಿ ಯೋಗರ್ಟ್. ಏನು ಡಿಫ್ರೆನ್ಸ್ ಅಂದರೆ ಕರ್ಡಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದನ್ನು ಹಿಂಡ್ಬಿಟ್ಟು ಹಾಕ್ಕೋಬೋದು. ನಿಮಗೆ ಓಕೆ ಇದ್ದರೆ ಡೈರೆಕ್ಟಾಗೋ ಹಾಗೆ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಯೋಗರ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡ್ಬೋದು. ಹಾರ್ಡ್ಲಿ ಇದಕ್ಕೆ ನಿಮಗೆ ಒಂದು 2 ನಿಮಿಷ ಸಾಕಾಗತ್ತೆ. 2 ನಿಮಿಷದಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ಅಥವಾ ನಿಮ್ಮ ಲಂಚ್ ಆಪ್ಷನ್ ರೆಡಿ ಆಗಿರುತ್ತೆ. ಸೊ ಇದನ್ನು ಓವರ್ನೈಟ್ ನಾವು ಫ್ರಿಜ್ಜಲ್ಲಿ ಎತ್ತಿಡಬೇಕು. ತುಂಬ ಈಸಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ಈಗ ಕೆಲವ್ರದ್ದು ಕಂಪ್ಲೇಂಟ್ ಇರುತ್ತೆ, ನಮಗೆ ಸಪ್ರೇಟ್ ಡಯಟ್ ಮೇಂಟೈನ್ ಮಾಡಲಿಕ್ಕಾಗೋದಿಲ್ಲ, ಮನೆಯವ್ರಿಗೆ ಬೇರೆ ಕುಕ್ ಮಾಡಿ ನಮಗೆ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ ಅಂತ. ಅಂಥವರಿಗೆ ಇದು ತುಂಬ ಬೆಸ್ಟ್ ಆಪ್ಷನ್ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ಫ್ರಿಜ್ಜಿಂದ ತೆಗೆದಿದ್ದೀನಿ. ಸ್ವಲ್ಪ ಅಬ್ಸರ್ವ್ ಆಗಿ ಎಲ್ಲ ಗಟ್ಟಿ ಇರುತ್ತೆ, ಸ್ವಲ್ಪ ಥಿಕ್ನೆಸ್ ಬಂದಿರುತ್ತೆ, ಯಾಕಂದರೆ ಓಟ್ಸ್ ಎಲ್ಲ ಸ್ಮೂತ್ ಆಗಿರುತ್ತೆ ಆ್ಯಂಡ್ ಚಿಯಾ ಸೀಡ್ ಕೂಡ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಮತ್ತು ಕರ್ಡ್ ಏನು ಹಾಕಿರ್ತೀವಲ್ಲ, ಯೋಗರ್ಟ್ ಹಾಕಿರ್ತೀವಲ್ಲ, ಅದರದ್ದು ಫುಲ್ಲು ಅಬ್ಸರ್ವ್ ಆಗಿರುತ್ತೆ. ತುಂಬ ಯಮ್ಮಿ ಇರುತ್ತೆ ಟೇಸ್ಟು. ಇದಕ್ಕೆ ಗಾರ್ನಿಷಿಂಗಿಗೆ ನಾನು 2 ಸ್ಟ್ರಾಬೆರಿ ಹಾಗೆ ಬ್ಲೂಬೆರಿ ಹಾಕಿದ್ದೀನಿ. ಆಪ್ಷನಲ್ಲು ಯಾವ ಫ್ರೂಟ್ ಆದರೂ ಹಾಕೋಬೋದು. ಬಾಳೆಹಣ್ಣು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ, ಅಥವಾ ನೀವು ಸೇಬು ಹಾಕ್ಬೋದು. ಯಾವ ಫ್ರೂಟ್ಸ್ ಇದೆ ನಿಮ್ಮ ಹತ್ರ, ಅದು ಕಿವಿ ಫ್ರೂಟ್ಸ್ ಇದ್ದರೆ ಕಿವಿ ಫ್ರೂಟ್ಸ್ ಹಾಕ್ಬೋದು. ಎಲ್ಲದೂ ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈವನ್ ದಾಳಿಂಬೆ ಹಣ್ಣು ಅದು ಕೂಡ ಇದ್ರ ಜೊತೆಗೆ ಗಾರ್ನಿಷಿಂಗಿಗೆ ಸೂಪರಾಗಿರುತ್ತೆ. ಬೇಕಿದ್ದರೆ ನೀವು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಬ್ರೇಕ್ಫಾಸ್ಟಿಗಾದರೂ ತಗೊಳ್ಳಿ, ಲಂಚ್ಗಾದರೂ ತಗೊಳ್ಳಿ, ಎರಡಕ್ಕೂ ಸೂಪರ್ ಓಕೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ನನ್ನ ಟಾರ್ಗೆಟ್ ಇರುತ್ತೆ ಪ್ರತಿದಿನ ಹೋಲ್ ಡೇ ನಂದೇನು ಮಿಲ್ ಪ್ಲಾನ್ ಇರುತ್ತೆ ಅದರಲ್ಲಿ 2 ಸ್ಪೂನಷ್ಟು ಸೀಡ್ಸ್ಗಳನ್ನು ತಗೊಳ್ಳೋದು. ಅದರಲ್ಲಿ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ ಆಗಿರ್ಬೋದು, ಚಿಯಾ ಸೀಡ್ ಆಗಿರ್ಬೋದು, ಹಾಗೆ ಮತ್ತಿನ್ಯಾವ ಸೀಡ್ಸ್ ಇದೆ, ಆಲ್ಮೋಸ್ಟ್ ಎಲ್ಲ ಮೆಲನ್ ಸೀಡ್ಸ್ಗಳೇನಿದೆ ಎಲ್ಲ ಮಿಕ್ಸ್ ಅಥವಾ ಇಂಡಿವಿಜುವಲ್ ಆಗಿ 2 ಸ್ಪೂನ್ ಇಂಟೇಕ್ ಮಾಡಬೇಕು ಅನ್ನೋದು ನನ್ನ ಟಾರ್ಗೆಟು. ಸೊ ಇವತ್ತಿನ ನನ್ನ ಮಿಲ್ಲಲ್ಲಿ 2 ಸ್ಪೂನು ಕವರ್ ಆಗಿದೆ. ಸೊ ಇಲ್ಲಿ ಸೀಡ್ಸ್ ನೀವು ನಿಮ್ಮ ಚಾಯ್ಸ್, ನಿಮ್ಮ ಹತ್ರ ಯಾವ್ದು ಅವೈಲಬಲ್ ಇದೆ ಆ ಥರ ಯೂಸ್ ಮಾಡ್ಬೋದು. ಇನ್ನು 2ನೇ ಫ್ಲೇವರಲ್ಲಿ ನೋಡೋಣ. ಇಲ್ಲೂ ಸಹ ಸೇಮ್ 1 ಕಪ್ಪಷ್ಟು ರೋಲ್ಡ್ ಓಟ್ಸ್ನ ನಾನು ತಗೊಂಡಿದ್ದೀನಿ. ಎಗೇನ್ ಇದನ್ನು ಸೋಕ್ ಮಾಡಲಿಕ್ಕೆ ನಾನು ಲೋ ಫ್ಯಾಟ್ ಮಿಲ್ಕ್ನ ತಗೊಂಡಿದ್ದೀನಿ. ಆಪ್ಷನಲ್ ನಾನು ಬೇರೆ ಹೇಳಿದ್ದೀನಿ, PCOD ಅಥವಾ PCOS ಪ್ರಾಬ್ಲಮ್ ಇರೋರಿಗೆ, ಅಥವಾ ಮಿಲ್ಕ್ ಆಗಿ ಬರೋದಿಲ್ಲ ಅಂತ ಹೇಳಿ ಇರೋರಿಗೆ ಆಪ್ಷನ್ ಬೇರೆ ಇದೆ, ಲೈಕ್ ತೆಂಗಿನಕಾಯಿ ಹಾಲು ಅಥವಾ ಬಾದಾಮಿ ಹಾಲು.
ಸೊ 1 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಯೋಗರ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಫ್ಲೇವರಲ್ಲೂ ಕೂಡ ಈ 3 ಇಂಗ್ರೀಡಿಯೆಂಟ್ ಆ್ಯಂಡ್ ಚಿಯಾ ಸೀಡ್, ಇದು ನನ್ನ ಕಾಮನ್ ಇಂಗ್ರೀಡಿಯೆಂಟ್ಗಳು. ಒಂದು ಓಟ್ಸಿಗೆ ಮಿಲ್ಕ್ ಮತ್ತು ಕರ್ಡ್ ಹಾಗೆ ಚಿಯಾ ಸೀಡ್, ಇದು ಕಾಮನ್ ಇಂಗ್ರೀಡಿಯೆಂಟು. ಇದ್ರ ನೆಕ್ಸ್ಟ್ ಇಂದು ಯಾವ್ಯಾವ ಫ್ಲೇವರ್ ಬೇಕೋ ಅದು ನಮ್ಮ ಚಾಯ್ಸಿಗೆ ಬಿಟ್ಟಿದ್ದು. ಯಾವುದಾದ್ರೂ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಡೈಲಿನೂ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಫ್ಲೇವರ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಫ್ಲೇವರ್ಗೆ ನಾನು 1 ಸ್ಕೂಪಷ್ಟು ಚಾಕ್ಲೇಟ್ ಫ್ಲೇವರ್ನ, ಒಂದು ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ, ವೇ ಪ್ರೋಟೀನ್ ಪೌಡರ್ನ. ನಾನಿಲ್ಲಿ 2 ಫ್ಲೇವರ್ ಮಾತ್ರ ತೋರಿಸ್ತಾ ಇದ್ದೀನಿ. ಬಟ್ ನಿಮಗೆ ಆಪ್ಷನ್ ಬೇರೆ ಇನ್ನೂ ಏನೆಲ್ಲ ಇದೆ ಅಂದರೆ, ನೀವು ಕೊಕೋವಾ ಪೌಡರ್ನ ಯೂಸ್ ಮಾಡ್ಬೋದು ಚಾಕ್ಲೇಟ್ ಫ್ಲೇವರಿಗೆ. ಬಟ್ ಕ್ವಾಂಟಿಟಿ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕು. ಆ್ಯಂಡ್ ಇನ್ನೊಂದು ಆಪ್ಷನು, ನೀವು ಪೀನಟ್ ಬಟರ್ನ ಯೂಸ್ ಮಾಡ್ಬೋದು. ಅದನ್ನು 2 ಸ್ಪೂನಷ್ಟು ತಗೊಳ್ಳಿ ಪೀನಟ್ ಬಟರ್ ಹಾಕೋದಾದರೆ. ಹಾಗೆ ಈವನ್ ಕಾಫಿ ಫ್ಲೇವರ್ ಕೂಡ ನೀವು ಯೂಸ್ ಮಾಡ್ಬೋದು. ಇನ್ಸ್ಟಂಟ್ ಕಾಫಿ ಪೌಡರ್ ಏನು ಬರುತ್ತೆ ಅದನ್ನು 1/4 ಸ್ಪೂನಷ್ಟು ಕಾಫಿ ಪೌಡರ್ ಕೂಡ ನೀವು ಹಾಕೋಬೋದು. ಇಷ್ಟು ಆಪ್ಷನ್ ಇದೆ, ನಿಮ್ಮ ಹತ್ರ ಯಾವ ಫ್ಲೇವರ್ ಇದೆ ಅದನ್ನು ಯೂಸ್ ಮಾಡಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಹನಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇಷ್ಟೇ ನಮಗೀಗ ಮಿಕ್ಸಿಂಗಿಗೆ ಬೇಕಾಗಿರೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಬಿಡಿ. ಅಲ್ಲಿಗೆ ಇದರ ಕೆಲಸ ನಮಗೆ ಮುಗೀತು. ಅಗೇನ್ ಇದು ಕೂಡ 1 ರಿಂದ 2 ನಿಮಿಷ ಟೈಮ್ ಅಷ್ಟೇ. ಎಲ್ಲ ಇಂಗ್ರೀಡಿಯೆಂಟ್ ಇಲ್ಲೇನೂ ನಮಗೆ ಕಟ್ ಮಾಡಲಿಕ್ಕಿಲ್ಲ, ಬೇರೆ ಏನೂ ಇಲ್ಲ. ಇರೋದನ್ನು ಜಸ್ಟ್ ಹಾಕಿಬಿಟ್ಟು ಒಂದು ಮಿಕ್ಸ್ ಮಾಡಿ ತೆಗ್ದಿಡೋದು ಅಷ್ಟೇ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಈ ಥರ ಅಬ್ಸರ್ವ್ ಆಗಿರುತ್ತಲ್ಲ, ಫುಲ್ಲು ಗಟ್ಟಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಚಾಕ್ಲೇಟಿ ಫ್ಲೇವರ್ದು ಪ್ರೋಟೀನ್ ಪೌಡರ್ ಏನು ಹಾಕಿದ್ದೆ ಅದರದ್ದು. ಗಾರ್ನಿಷಿಂಗಿಗೆ ನಾನಿಲ್ಲಿ ಆರೆಂಜ್ನ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಶ್ ಫ್ರೂಟ್ಸ್ ನಾನು ಆಲ್ರೆಡಿ ಹೇಳಿದ್ನಲ್ಲ, ಯಾವ ಫ್ರೂಟ್ಸ್ ಆದ್ರೂ ನೀವು ಯೂಸ್ ಮಾಡ್ಬೋದು. ಎಲ್ಲ ಫ್ರೂಟ್ಸು ಅದರದ್ದೇ ಆಗಿರೋ ಒಂದು ಜ್ಯೂಸಿನೆಸ್ನ ಕೊಡುತ್ತೆ. ಆರೆಂಜ್ ಮತ್ತು ಚಾಕ್ಲೇಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ. ಇದಕ್ಕೆ ನೀವು ಇದು ಕೂಡ ದಾಳಿಂಬೆ ಸೀಡ್ಸ್ ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ ಅಲ್ಲ. ಆ್ಯಂಡ್ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡಿದ್ದೀನಿ. ಏಕೆ ನೀವು ಡ್ರೈ ಫ್ರೂಟ್ಸ್ ಬಾದಾಮ್, ವಾಲ್ನಟ್ ಆ ಥರದ್ದು ಕೂಡ ನೀವು ಸ್ವಲ್ಪ ಕ್ರಷ್ ಮಾಡಿ ಕೂಡ ಹಾಕ್ಕೋಬೋದು. ಅದು ಕೂಡ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಈವನ್ ತೆಂಗಿನಕಾಯಿನ ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು, ಫ್ರೆಶ್ ತೆಂಗಿನಕಾಯಿನ. ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ನಿಮ್ಮದೇ ಆದ ರೀತಿಯಲ್ಲಿ ಟ್ರೈ ಮಾಡಿ. ಕೀ ಇಂಗ್ರೀಡಿಯೆಂಟ್ಸ್ ಅಂತ ಬರೋದು 3 ಇಲ್ಲಿ: ಓಟ್ಸು, ಮಿಲ್ಕು, ಚಿಯಾ ಸೀಡ್ ಆ್ಯಂಡ್ ಕರ್ಡ್ ಅಥವಾ ಯೋಗರ್ಟ್. ಸೊ ಇದ್ರ ಮೇಲೆ ಬೇರೆ ಏನು ಚೇಂಜಸ್ ಬೇಕೋ ಹಾಗೆ ಮಾಡ್ಕೊಳ್ಳಿ. ಹೋಪ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. Thank you so much for watching this video. Don't forget to subscribe. ಎಲ್ಲರಿಗೂ ನಮಸ್ತೆ.